ಹಾಯ್ ವೆಲ್ಕಮ್ ಬ್ಯಾಕ್ ಟು ನಾನು ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್. ಓಕೆ, ಸೊ ಇವತ್ತಿನ ವಿಡಿಯೋ ಬಂದು ಮೂಲಂಗಿ ಚಟ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಸೊ ಮೂಲಂಗಿ ಚಟ್ನಿ ಮಾಡೋದಕ್ಕೆ ಬೇಕಾದ ಸಾಮಗ್ರಿಗಳು ಅಂದರೆ ಮೂಲಂಗಿ, ತೆಂಗಿನಕಾಯಿ, ಹುರಿದ ಒಣಮೆಣಸಿನ್ಕಾಯಿ, ಸ್ವಲ್ಪ ಹುರಿಗಡಲೆ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ನಾನಿಲ್ಲಿ 3 ಮೂಲಂಗಿನ ನಾನು ತೊಗೊತಾ ಇದ್ದೀನಿ. ಸೊ ಈಗ ಮೂಲಂಗಿ ತೊಗೊಂಡು ಇದ್ರ ಸಿಪ್ಪೆನ ನೀಟಾಗಿ ಈ ಥರ ಬಿಡಿಸ್ಕೊಬೇಕು. ನೋಡಿ ಇಲ್ಲಿ. ಸೊ ಈ ಥರ ನೀವು ಬಿಡಿಸ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಳ್ಳಿ ಅದನ್ನು. ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಅದು ಮಿಕ್ಸಿಗೆ ಹಾಕೋ ಥರ. ಸೊ ಚಿಕ್ಕದಾಗಿ ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾವು ಎಷ್ಟು ಮೂಲಂಗಿನ ನಾವು ತೊಗೊಂಡಿರ್ತೀವೋ ಅಷ್ಟು ನಾವು ಈ ಥರ ಕಟ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ನಾನು ಈ ಥರ ಪೂರ್ತಿಯಾಗಿ ನಾನು ತೊಗೊಂಡಿದ್ದಷ್ಟು ಮೂಲಂಗಿನ ಈ ಥರ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಒಂದೆರಡು ಒಣಮೆಣ್ಸಿನ್ಕಾಯಿನ ತೊಗೊಂಡು ನನಗೆ ಹಾಕೋದಕ್ಕಿಂತ ಸ್ವಲ್ಪ ಗ್ಯಾಸ್ ಮೇಲೆ ಹುರ್ಕೊಂಡು ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಓಕೆ, ನಾನು ನೋಟ್ ಮಾಡ್ತಿದ್ದೀನಿ. ನಾನು ಬಾಣಲಿ ಇರಲಿಲ್ಲ, ಸೊ ಹಾಗಾಗಿ ನಾನು ತವಾನೇ ಇಟ್ಟಿದ್ದೀನಿ. ನೀವು ಯಾವ್ದು ಬೇಕಾದರೂ ಇಡ್ಬೋದು. ಸೊ ನನಗೆ ಇದ್ದೀರಲ್ವ, ಸೊ ನನಗೆ ಎಷ್ಟು ಮೆಣಸಿನ್ಕಾಯಿ ಎಷ್ಟು ಖಾರ ಬೇಕೋ ಅಷ್ಟು ನಾನು ಇಲ್ಲಿ ಹುರ್ಕೊತಿದ್ದೀನಿ. ಸೊ ಅದಾದಮೇಲೆ ನಾನು ಆಗಲೇ ಹೇಳ್ತಿದ್ದೀನಿ, ಸ್ವಲ್ಪ ಉರುಳಿಗಡ್ಡೆ ತೊಗೊಂಡಿದ್ದೀನಿ ನಾನಿಲ್ಲಿ. ಅದಾದಮೇಲೆ ಕೊಬ್ಬರಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ನಾನು ಕಡಿಮೆ ಪ್ರಮಾಣದಲ್ಲಿ ಕೋಕೋನಟ್ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಯಲ್ಲಿ ಸ್ವಲ್ಪ ಹುಣಸೆಹಣ್ಣು. ಜಾಸ್ತಿ ಹಾಕ್ಬೇಡಿ, ಯಾಕಂದರೆ ಹುಳಿ ಆಗಿಬಿಡುತ್ತೆ. ಸೊ ಅದಾದಮೇಲೆ ಇಲ್ಲಿ ನಾವು ಹುರ್ಕೊಂಡಿದ್ದೀವಲ್ಲ, ಸೊ ನೋಡಿ ಇಲ್ಲಿ ಆಲ್ರೆಡಿ ಕೂಡ ಆಗಿದೆ. ಸೊ ಅದಾದಮೇಲೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ನಾವು ಆ್ಯಸಿಟಿವ್ ಏನು ಕಟ್ ಮಾಡ್ಕೊಂಡಿದ್ವಿ ಆ ಮೂಲಂಗಿನ ನಾವು ಮಿಕ್ಸಿಯಲ್ಲಿ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಕೊಬ್ಬರಿ, ಅದಾದಮೇಲೆ ಹಸಿಗಡಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು ತೊಗೊತಿದ್ದೀನಿ. ಅದಾದಮೇಲೆ ನಾನು ಆಗಲೇ ಹುರ್ಕೊಂಡಂಥ ಮೆಣಸಿನ್ಕಾಯಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಸೊ ನಮಗೆ ಚಟ್ನಿ ಬೇಗನೆ ರೆಡಿ ಆಗುತ್ತೆ. ಸೊ ನೋಡಿ, ಆದಮೇಲೆ ನೋಡೋಣ. ನೋಡಿ, ನಮಗೆ ಈ ಥರ ಚಟ್ನಿ ರೆಡಿ ಆಗುತ್ತೆ. ಸೊ ನೀವು ಬೇಕಾದರೆ ಹೀಗೆ ಸರ್ವ್ ಮಾಡ್ಕೊಬೋದು. ಇಲ್ಲ ನಾನು ಇಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ. ಒಗ್ಗರಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವು ಯಾವ ಮಿಕ್ಸಿ ಜಾರಿಂದ ನಾನು ಚಟ್ನಿನ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಇಲ್ಲೊಂದು ಚಿಕ್ಕ ಬಾಣಲಿ ಥರ ಇಟ್ಟಿದ್ದೀನಿ. ಸೊ ಇಟ್ಟು ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಿಮಗೆ ಮೆಣಸಿನ್ಕಾಯಿ ಬೇಕು ಅಂದರೆ ನೀವು ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು. ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಸೊ ಈ ಥರ ಚೆನ್ನಾಗಿ ಸ್ವಲ್ಪ ಯೆಲ್ಲೋ ಕಲರ್ ಬಂದರೆ ಚೆನ್ನಾಗಿರುತ್ತೆ. ನೋಡಿ, ಸೌಂಡ್ ಬಂದರೆ ಸೊ ಚೆನ್ನಾಗಿರುತ್ತೆ. ಹಂಗಂತ ಜಾಸ್ತಿ ಉರ್ಸೋಕೆ ಹೋಗ್ಬಿಡಿ ಫುಲ್ಲು, ಆಮೇಲೆ ಕಪ್ಪಗಾಗ್ಬಿಡುತ್ತೆ, ಟೇಸ್ಟ್ ಕೂಡ ಹೊರಟೋಗ್ಬಿಡುತ್ತೆ. ಸೊ ಅದಾದ್ಮೇಲೆ ಸ್ವಲ್ಪ ಒಂದು ಯೆಲ್ಲೋ ಕಲರ್ಗೆ ಟರ್ನ್ ಆದರೆ ಸಾಕು. ಸೊ ಇಲ್ಲಿ ಅದಿದೆ. ಸೊ ಅದಾದಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಅದನ್ನು ತೊಗೊಂಡು ಸೇಮ್ ಆ ಚಟ್ನಿ ನಾನು ಶಿಫ್ಟ್ ಮಾಡ್ಕೊಂಡಿರೋ ಚಟ್ನಿ ಒಳಗಡೆ ನಾನು ಅದನ್ನು ಆ್ಯಡ್ ಮಾಡ್ಕೊತೀನಿ. ಸೊ ನೋಡ್ತಿರ್ಬೋದು ನೀವು, ಚೆನ್ನಾಗಿದೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಇದನ್ನು ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೋಡ್ಕೊಳ್ಳಿ, ಉಪ್ಪು ಏನಾರು ಕಡಿಮೆ ಇತ್ತು ಅಂತಂದರೆ ಸೊ ನೀವು ಅದನ್ನು ಉಪ್ಪು ಆ್ಯಡ್ ಮಾಡ್ಕೊಬೋದು. ಸೊ ಪುಡಿ ಉಪ್ಪು ಆ್ಯಡ್ ಮಾಡ್ಕೊಂಡು ನೀವು ಅದನ್ನು ಸರ್ವ್ ಮಾಡ್ಕೊಬೋದು. ಸೊ ನೋಡ್ತಿದ್ದೀರಲ್ವ. ಸೊ ಫೈನಲಿ ಮೂಲಂಗಿ ಚಟ್ನಿ ರೆಡಿ ಆಯಿತು. ಅದಾದಮೇಲೆ ನಮ್ಮ ಯಜಮಾನ್ರಿಗೆ ಹಾಕ್ಕೊಟ್ಟೆ. ಸೊ ಅವರು ತಿಂದರು, ಚೆನ್ನಾಗಿದೆ ಅಂತ ಹೇಳಿದ್ರು. ಏಕೆಂದರೆ ಬೇಗ ಬೆಳಗ್ಗೆ ಡ್ಯೂಟಿಗೆ ಹೋಗೋರಿಗೆ ಸೊ ನೀವು ಇದನ್ನು ಬೇಗ ಮಾಡಿಕೊಡ್ಬೋದು. ಯಾಕೆ ಅಂತಂದರೆ ಅಷ್ಟೊಂದು 5 to 10 ಮಿನಿಟ್ಸ್ ಒಳಗಡೆ ನೀವು ಈ ಚಟ್ನಿ ಪ್ರಿಪೇರ್ ಮಾಡಿಕೊಂಡು ಅದಕ್ಕೆ ರಿಲೇಟೆಡ್ ಅನ್ನ ಆಗಲಿ, ದೋಸೆ ಆಗಲಿ, ಇಡ್ಲಿ ಆಗಲಿ, ನೀವು ಯಾವುದಕ್ಕೆ ಬೇಕಾದರೂ ಇದನ್ನು ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಒನ್ ಟೈಮ್ ಟ್ರೈ ಮಾಡಿ. ಸೊ ನಾನು ಕೂಡ ನಮ್ಮ ಹಸ್ಬೆಂಡ್ಗೆ ಕೊಟ್ಟು, ಅವರು ಕೂಡ ಡ್ಯೂಟಿಗೆ ಹೋಗಬೇಕಾಗಿತ್ತು. ಸೊ ಅವರು ತಿಂದುಬಿಟ್ಟು ಚೆನ್ನಾಗಿದೆ ಅಂತೇಳಿ ಫೈನಲಿ ಅವರು ಕೂಡ ಡ್ಯೂಟಿಗೆ ಹೊರಟ್ರು. ಸೊ ಈ ಚಟ್ನಿ ಬೇಗ ಮಾಡ್ಬೋದು ಅಂತ ಅನಿಸುತ್ತೋ. ಸೊ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು. ನನ್ನ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ.